ರಾಜಾನುಕುಂಟೆಯಲ್ಲಿ ರೈತರ ಸೇವಾ ಸಹಕಾರ ಸಂಘದ ಶಾಖೆ ಉದ್ಘಾಟನೆ. ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರ ಶ್ರಮವೇನು ಗೊತ್ತಾ? ಸಿಂಗನಾಯಕನಹಳ್ಳಿಯಲ್ಲಿ 1960ನೇ ಸಾಲಿನಲ್ಲಿ ಗ್ರಾಮ ಸೇವಾ ಸಹಕಾರಿ ಸಂಘವಾಗಿ ಸ್ಥಾಪನೆಗೊಂಡು ಕಳೆದ 6 ದಶಕಗಳಿಂದ ಸದಸ್ಯರ ಸೇವೆಯಲ್ಲಿ ತನ್ನ ಅವಿರತ ಶ್ರಮವನ್ನು ಕೈಗೊಂಡಿರುವ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘವು ಇಂದು ತನ್ನ ಶಾಖೆಯನ್ನ ರಾಜಾನುಕುಂಟೆಯಲ್ಲಿ ಉದ್ಘಾಟನೆಗೊಂಡಿದೆ. ರಾಜ್ಯದ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್, ಬಿಡಿಎ ಅಧ್ಯಕ್ಷರು ಹಾಗೂ ಯಲಹಂಕ ಕ್ಷೇತ್ರದ ಶಾಸಕ ಎಸ್.ಆರ್. ವಿಶ್ವನಾಥ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘ ಬೆಳೆದು ಬಂದ ದಾರಿ, ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರ ಶ್ರಮವೇನು ಎಂಬುದರ ಕುರಿತಾದ ಸ್ಪೆಷಲ್ ಸ್ಟೋರಿ ನಿಮಗಾಗಿ. ರಾಜ್ಯದಲ್ಲಿಯೇ ಇದೊಂದು ಮಾದರಿ ಸಹಕಾರ ಸಂಘ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್. ಸಮಾಜ ಸೇವೆ ಮಾಡಲು ರಾಜಕೀಯ ಕ್ಷೇತ್ರವು ಬಹುಮುಖ್ಯವೇನಲ್ಲ. ರಾಜಕೀಯವಿರಲಿ ಅಥವಾ ಇಲ್ಲದಿರಲಿ, ಅಧಿಕಾರ ಇರಲಿ ಅಥವಾ ಇಲ್ಲದಿರಲಿ, ಸದಾ ಜನತೆಯೊಂದಿಗೆ ಬೆರೆತು ಜನತೆಯ ಜೊತೆಗೂಡಿ ಅವರ ಸಮಸ್ಯೆಗಳಲ್ಲಿ ಭಾಗಿಯಾಗಿ ಸಮಸ್ಯೆಗಳು ಎಲ್ಲಿಯೇ ಇರಲಿ, ಹೇಗೆಯೇ ಇರಲಿ, ಸಮಸ್ಯೆಗೆ ತಕ್ಕ ಪರಿಹಾರ ರೂಪಿಸಿಕೊಡುತ್ತಾ ತಾವೊಬ್ಬ ಕ್ರಿಯಾಶೀಲ ರಾಜಕಾರಣಿ ಎಂದು ತೋರಿಸಿಕೊಂಡವರು ಬೆಂಗಳೂರು ಅಭಿವೃದ್ಧಿ ಅಧಿಕಾರದ ಅಧ್ಯಕ್ಷರು ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಆರ್. ವಿಶ್ವನಾಥ್ ರವರು. ಇವರ ಪ್ರತಿಯೊಂದು ಕಾರ್ಯದಲ್ಲೂ ಸಹಭಾಗಿಯಾಗಿ ಜನಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಅವರ ಧರ್ಮಪತ್ನಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್. ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ರೈತರ ಸೇವಾ ಸಹಕಾರ ಸಂಘ ಸಿಂಗನಾಯಕನಹಳ್ಳಿಯ ಅಧ್ಯಕ್ಷರಾಗಿ ಅನೇಕ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ಸ್ವಾವಲಂಬನೆಯ ಯೋಜನೆಗಳನ್ನು ರೂಪಿಸಿಕೊಟ್ಟು ಮಹಿಳೆಯರಿಗೆ ನೆರವಾಗುತ್ತಿದ್ದಾರೆ. ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಜನತೆಗೆ ಸರ್ಕಾರದಿಂದ ದೊರೆಯುವ ಹಲವು ಯೋಜನೆಗಳನ್ನು ಕೈಗೊಂಡು ತಮ್ಮ ಪತಿಯವರ ಬೆಂಬಲದಿಂದ ಎಲ್ಲಾ ರೀತಿಯ ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದಾರೆ. ಶಾಸಕ ಎಸ್.ಆರ್. ವಿಶ್ವನಾಥ್ ರವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ರವರ ತತ್ವಾದರ್ಶಗಳನ್ನು ಪಾಲಿಸುತ್ತಾ ತಮ್ಮ ಪತ್ನಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರಿಗೆ ರಾಜಕೀಯವಾಗಿ ಎಲ್ಲಾ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ಬಡವರಿಗಾಗಿ ಸದಾ ತುಡಿಯುವ ವ್ಯಕ್ತಿತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಶಾಸಕ ಎಸ್.ಆರ್. ವಿಶ್ವನಾಥ್ ರವರ ಧರ್ಮಪತ್ನಿಯಾಗಿರುವ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ತಮ್ಮ ಪತಿಯಿಂದ ಮೌಲ್ಯಾಧಾರಿತ ಬದುಕಿನ ಹಲವಾರು ಗುಣಗಳನ್ನು ಅನುಕರಿಸಿದ್ದಾರೆ. ಆನೆ ನಡೆದದ್ದೇ ಹಾದಿ ಎಂಬಂತೆ ಬದುಕಿನಲ್ಲಿ ಯಾವುದೇ ಕಾರ್ಯಕ್ಕೆ ಅಡಿಯಿಟ್ಟರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೆಯದೆ ನಿರ್ಗಮಿಸಿದವರಲ್ಲ. ಸಹಕಾರ ವಲಯದಲ್ಲಿ ಹೆಗ್ಗಳಿಕೆಯ ಹೆಸರು ಗಳಿಸಿರುವ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಹಲವಾರು ಪ್ರಶಸ್ತಿ ಸನ್ಮಾನಗಳು ಅರಸಿಕೊಂಡು ಬಂದಿವೆ. ರೈತರ ಸೇವಾ ಸಹಕಾರ ಸಂಘ ಸಿಂಗನಾಯಕನಹಳ್ಳಿಯ ಅಧ್ಯಕ್ಷರಾಗಿ ಸತತ 3 ಬಾರಿ ಅಧಿಕಾರಾವಧಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ದುಡಿದಿರುವುದಲ್ಲದೆ ಫಲಾನುಭವಿಗಳಿಗೆ ದೊರಕುವ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಇಂದು ರಾಜ್ಯದಲ್ಲಿಯೇ ಇದೊಂದು ಮಾದರಿ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವಂತೆ ಮಾಡಿರುವುದು ಶ್ಲಾಘನೀಯ. ಇವರ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಈ ಸಂಘವು ಕರ್ನಾಟಕದಲ್ಲೇ ಮೊದಲನೆಯ ಅತ್ಯುತ್ತಮ ಸಹಕಾರ ಸಂಘ. ಸಿಂಗನಾಯಕನಹಳ್ಳಿಯಲ್ಲಿ 1960ನೇ ಸಾಲಿನಲ್ಲಿ ಗ್ರಾಮ ಸೇವಾ ಸಹಕಾರಿ ಸಂಘವಾಗಿ ಸ್ಥಾಪನೆಗೊಂಡು ಕಳೆದ 6 ದಶಕಗಳಿಂದ ಸದಸ್ಯರ ಸೇವೆಯಲ್ಲಿ ತನ್ನ ಅವಿರತ ಶ್ರಮವನ್ನು ಕೈಗೊಂಡಿರುವ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘವು ಈಗ 16 ವರ್ಷಗಳಿಂದ ಹಲವು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ಅಚ್ಚರಿಯ ಪ್ರಗತಿಯನ್ನು ಸಾಧಿಸಿದೆ.
ಇಂದು ಈ ಸಂಘವು ಕೇವಲ ಸಹಕಾರಿ ಸಂಘವಾಗಿರದೆ ಸದಸ್ಯರಿಗೆ ಉತ್ತಮ ಮಟ್ಟದ ಸಾಲದ ನೆರವು, ಕೃಷಿ ಪರಿಕರಗಳ ಮಾರಾಟ, ಮಹಿಳಾ ಸಬಲೀಕರಣದತ್ತ ಒಲವು ತೋರಿ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಆರೋಗ್ಯ ಶಿಬಿರಗಳನ್ನು ನಡೆಸಿ ಅದ್ವಿತೀಯ ಸಾಧನೆಗೈದಿದೆ. 2010ರಲ್ಲಿ ಈ ಸಂಘಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಈ ಸಂಘವು ಕರ್ನಾಟಕದಲ್ಲೇ ಮೊದಲನೆಯ ಅತ್ಯುತ್ತಮ ಸಹಕಾರ ಸಂಘವಾಗಿ ರೂಪುಗೊಂಡಿರುವುದು ಹೆಮ್ಮೆಯ ವಿಚಾರ. 2011ರ ಅಖಿಲ ಭಾರತ ಸಹಕಾರ ಸಪ್ತಾಹ ಸಂದರ್ಭದಲ್ಲಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಡಿ.ವಿ. ಸದಾನಂದಗೌಡರವರು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರಿಗೆ ಸಹಕಾರ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಸಂಘವು ಆಡು ಮುಟ್ಟದ ಸೊಪ್ಪಿಲ್ಲ, ಸದಸ್ಯರಿಗೆ ತಾನು ಮಾಡದೇ ಇರುವ ಕೆಲಸವಿಲ್ಲ ಎಂಬಂತೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಎಲ್ಲರ ಅಚ್ಚುಮೆಚ್ಚಿನ ಸಂಘವಾಗಿ ಹೊರಹೊಮ್ಮಿದೆ. ಈ ಸಂಘಕ್ಕೆ ದೇಶ ವಿದೇಶಗಳಿಂದ ಅನೇಕ ಸಹಕಾರಿ ಗಣ್ಯರು ಭೇಟಿ ನೀಡುತ್ತಿದ್ದು ಈ ಸಂಘದ ಕಾರ್ಯಚಟುವಟಿಕೆಗಳನ್ನು ಪ್ರಶಂಸಿಸಿದ್ದಾರೆ. ಈ ಸಂಘವು ಇಂದು 160 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಣೆ ಮಾಡಿ ಸದಸ್ಯರಿಗೆ 120 ಕೋಟಿ ರೂಪಾಯಿ ಸಾಲದ ನೆರವು ನೀಡಿದೆ. ವಾರ್ಷಿಕ 800 ಕೋಟಿಗೂ ಹೆಚ್ಚು ಆರ್ಥಿಕ ವ್ಯವಹಾರವನ್ನು ನಡೆಸುತ್ತಿದ್ದು ಒಂದು ಜಿಲ್ಲಾ ಮಟ್ಟದ ಸಹಕಾರಿ ಬ್ಯಾಂಕ್ಗೆ ಸಮನಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಂಘದ ಆಡಳಿತ ನಿರ್ದೇಶಕರು ಪಾರದರ್ಶಕತೆಯಿಂದ ಸಂಘದ ಆಡಳಿತವನ್ನು ನಡೆಸುತ್ತಿದ್ದು ಉಚಿತ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಬಿಡಿಎ ಅಧ್ಯಕ್ಷರು ಹಾಗೂ ಯಲಹಂಕ ಕ್ಷೇತ್ರದ ಶಾಸಕರಾಗಿರುವ ಎಸ್.ಆರ್. ವಿಶ್ವನಾಥ್ ರವರು ಈ ಸಂಘಕ್ಕೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಶ್ರಮವಹಿಸಿ ದೊರಕಿಸಿಕೊಟ್ಟಿದ್ದಾರೆ. ಸಂಘವು ಪ್ರಗತಿ ಸಾಧಿಸಿ ಅನೇಕ ಮೈಲುಗಲ್ಲುಗಳನ್ನು ದಾಟಿದೆ. ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ಸಿಂಗನಾಯಕನಹಳ್ಳಿಯ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷೆಯಾಗಿ 15 ವರ್ಷಗಳು ಪೂರ್ಣಗೊಂಡಿದೆ. ಈಗ ಮತ್ತೊಂದು ಅವಧಿಗೆ ಅಂದರೆ 4ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಘದ ಸದಸ್ಯರ ಪೂರ್ಣ ಸಹಕಾರ ಬೆಂಬಲದಿಂದ ಸಂಘವು ಪ್ರಗತಿ ಸಾಧಿಸಿ ಅನೇಕ ಮೈಲುಗಲ್ಲುಗಳನ್ನು ದಾಟುವಂತೆ ಮಾಡಿದ್ದಾರೆ. ಇದು ಈ ಸಂಘ ಸುಮಾರು 10,000 ಸದಸ್ಯರು, 13,000 ನಾಮಾಂಕಿತ ಸದಸ್ಯರನ್ನು ಒಳಗೊಂಡು 6 ಶಾಖೆಗಳ ಮುಖಾಂತರ ಸದಸ್ಯರಿಗೆ ಗಣನೀಯವಾದ ಆರ್ಥಿಕ ನೆರವನ್ನು ನೀಡಿದೆ. ಶಾಖೆಯನ್ನ ರಾಜಾನುಕುಂಟೆಯಲ್ಲಿ ಇಂದು ಪ್ರಾರಂಭಿಸಲಾಗಿದೆ. ಸಂಘವು 100 ಕೋಟಿ ಸಾಲದ ನೆರವು, ಸದಸ್ಯರಿಂದ ರೂಪಾಯಿ 160 ಕೋಟಿ ಠೇವಣಿ ಸಂಗ್ರಹಣೆ, 1000ಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳ ರಚನೆ ಒಳಗೊಂಡ 20,000ಕ್ಕೂ ಹೆಚ್ಚು ಗ್ರಾಹಕರನ್ನು ಹೊಂದಿರುತ್ತದೆ. ಸಂಘವು ಸುಮಾರು 12,000 ಪಡಿತರ ಚೀಟಿದಾರರಿಗೆ ಪ್ರತಿ ತಿಂಗಳು ನ್ಯಾಯಯುತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಆಹಾರ ಧಾನ್ಯವನ್ನ ವಿತರಣೆ ಮಾಡುತ್ತಿದೆ. ಒಂದು ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು ಬೆಳೆದಿರುವುದು ಅತ್ಯಂತ ಸಂತೋಷದ ವಿಚಾರವಾಗಿದೆ. ರೈತ ಸದಸ್ಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ ರೂಪಾಯಿ 3 ಲಕ್ಷದವರೆಗಿನ ಬೆಳೆ ಸಾಲ ಮತ್ತು ಕೃಷಿ ಮಾಧ್ಯಮಾವಧಿ ಸಾಲ ರೂಪಾಯಿ 10 ಲಕ್ಷದವರೆಗೂ ಶೇಕಡ 3 ಬಡ್ಡಿ ದರದಲ್ಲಿ ವಾರ್ಷಿಕ ರು 5 ಕೋಟಿಗೂ ಹೆಚ್ಚು ಸಾಲವನ್ನು ನೀಡುತ್ತಿದೆ. ಇಂದು ಬೆರಳೆಣಿಕೆಯಷ್ಟು ಸಹಕಾರ ಸಂಘಗಳು ಮಾತ್ರ ಸರ್ಕಾರದ ರಿಯಾಯಿತಿ ಬಡ್ಡಿ ಯೋಜನೆಯಡಿಯಲ್ಲಿ ಕನಿಷ್ಠ ಸಾಲದ ನೆರವನ್ನು ಒದಗಿಸುತ್ತಿದ್ದು ಈ ನಿಟ್ಟಿನಲ್ಲಿ ಈ ಸಂಘವು ಮುಂಚೂಣಿಯಲ್ಲಿದೆ. ಇದಲ್ಲದೆ ಸ್ವಸಹಾಯ ಗುಂಪುಗಳಿಗೆ ಶೇಕಡ 4 ರಿಯಾಯಿತಿ ಬಡ್ಡಿ ದರದಲ್ಲಿ ರೂಪಾಯಿ 8 ಕೋಟಿಗೂ ಹೆಚ್ಚು ಸಾಲದ ನೆರವನ್ನ ವರ್ಷಂಪ್ರತಿ ಹೆಚ್ಚಿಸುತ್ತಾ ಬಂದಿದೆ. ಸಂಘವು ಹಿಂದೆ ಸಿಂಡಿಕೇಟ್ ಬ್ಯಾಂಕಿನ ಆರ್ಥಿಕ ನೆರವು ಪಡೆದು ಸಾಲವನ್ನು ನೀಡುತ್ತಿತ್ತು. ಆದರೆ ಇಂದು ಬೇರೊಂದು ಸಂಸ್ಥೆಯ ನೆರವಿಲ್ಲದೆ ತನ್ನ ಸ್ವಂತ ಬಂಡವಾಳದಿಂದ ಸದಸ್ಯರಿಗೆ ಆರ್ಥಿಕ ನೆರವನ್ನು ಒದಗಿಸುತ್ತಿರುವುದು ಸಹಕಾರಿ ಕ್ಷೇತ್ರದಲ್ಲಿ ಮೊದಲನೆಯದಾಗಿದೆ. ಈ ಸಂಘಕ್ಕೆ ಕರ್ನಾಟಕ ಘನ ಸರ್ಕಾರವು ವಾರ್ಷಿಕ 1 ಕೋಟಿಗೂ ಹೆಚ್ಚು ಬಡ್ಡಿ ಸಹಾಯಧನವನ್ನು ನೀಡುತ್ತಿದ್ದು ಸಂಘದ ಸಾಲ ಮರುಪಾವತಿ ಕೂಡ ಶೇಕಡ 90ಕ್ಕಿಂತ ಹೆಚ್ಚಾಗಿದ್ದು ಸಂಘದ ಸದಸ್ಯರ ಸಹಕಾರ ಮನೋಭಾವನೆಯು ಆಡಳಿತ ಮಂಡಳಿಯವರಿಗೆ ಸ್ಫೂರ್ತಿಯಾಗಿದೆ. ಸಂಘದ ಸಾಧನೆಗಳ ಹೆಜ್ಜೆ. ಸಂಘದ ಎಲ್ಲಾ ಶಾಖೆಗಳನ್ನು ಗಣಕೀಕೃತಗೊಳಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಖೆಗಳನ್ನು ಒಂದೇ ಕಿಂಡಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದರಿಂದ ಸದಸ್ಯರಿಗೆ ತ್ವರಿತ ಸೇವೆಯನ್ನು ನೀಡಲು ಸಹಾಯವಾಗುವುದು. ಸದಸ್ಯರ ಸಾಲದ ಮಿತಿಯನ್ನು 15 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ರೈತರ ಸದಸ್ಯರಿಗೆ ಮನೆ ಸಾಲ ಜಾರಿಗೆ ತರಲಾಗಿದೆ. ಸದಸ್ಯರಿಗೆ ಗೃಹ ಉಪಯೋಗಿ ಉಪಕರಣಗಳನ್ನು ಕೊಳ್ಳಲು ಸಾಲ ನೀಡಲಾಗುತ್ತಿದೆ. ಸೌರಶಕ್ತಿ ಉಪಕರಣಗಳನ್ನು ಅಳವಡಿಸಲು ಸಾಲ ನೀಡಲಾಗುತ್ತಿದೆ. ಸದಸ್ಯರಿಗೆ ಕಾರು ಸಾಲವನ್ನು ಇತ್ತೀಚೆಗೆ ಜಾರಿಗೊಳಿಸಲಾಗಿದೆ.
ಮಹಿಳಾ ಸದಸ್ಯರಿಗೆ ಸ್ವಉದ್ಯೋಗ ಕೈಗೊಳ್ಳಲು ಸಾಲದ ನೆರವು. ರೈತ ಸದಸ್ಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ರೂಪಾಯಿ 3 ಲಕ್ಷದವರೆಗೆ ಬೆಳೆ ಸಾಲ ಮತ್ತು ಶೇಕಡಾ 3 ಬಡ್ಡಿ ದರದಲ್ಲಿ 10 ಲಕ್ಷದವರೆಗೆ ಮಾಧ್ಯಮಾವಧಿ ಸಾಲಗಳ ಹಂಚಿಕೆ. ಸಂಘದ 3 ಶಾಖೆಗಳ ಮುಖಾಂತರ ಆಭರಣ ಈಡಿನ ಸಾಲ ನೀಡಲಾಗುತ್ತಿದೆ. ಸದಸ್ಯರ ಠೇವಣಿಗೆ ವಾಣಿಜ್ಯ ಬ್ಯಾಂಕುಗಳಿಂದ ಅಧಿಕ ಬಡ್ಡಿ ದರ ನೀಡಲಾಗುತ್ತಿದೆ. ಹಿರಿಯ ನಾಗರಿಕರು ಮತ್ತು ವಿಧವೆಯರಿಗೆ ಠೇವಣಿ ಮೇಲೆ ಅಧಿಕ ಬಡ್ಡಿ ದರ ನಿಗದಿಪಡಿಸಲಾಗಿದೆ. ಸಂಘದ ಸದಸ್ಯರುಗಳಿಗೆ ಇತರ ಬ್ಯಾಂಕುಗಳಿಗೆ ಹಣ ವರ್ಗಾವಣೆ ಸೌಲಭ್ಯ ನೀಡಲಾಗಿದೆ. ಸಂಘದ ಸದಸ್ಯರಿಗೆ ಸೇಫ್ ಲಾಕರ್ ಸೌಲಭ್ಯವನ್ನು ಒದಗಿಸಲಾಗಿದೆ. ರೈತ ಸದಸ್ಯರಿಗೆ ಉಳುಮೆಗಾಗಿ ಟ್ರೆಂಚರ್ ಹಾಗೂ ಡಿಸ್ಕ್ ಕಡಿಮೆ ಬಾಡಿಗೆ ದರದಲ್ಲಿ ನೀಡಲಾಗುತ್ತಿದೆ. ಸದಸ್ಯರ ಠೇವಣಿಗೆ ಆದಾಯ ತೆರಿಗೆ ಕಡಿತ ಮಾಡಲಾಗುವುದಿಲ್ಲ. ಸಂಘ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದು ಅನೇಕ ಶಿಬಿರಗಳನ್ನು ನಡೆಸಿಕೊಂಡು ಬಂದಿರುತ್ತದೆ. ಶಿಬಿರಗಳಲ್ಲಿ ಹಿರಿಯ ನಾಗರಿಕರಿಗೆ ಚಿಕಿತ್ಸೆ ನೀಡಿ ಅವರುಗಳನ್ನು ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸುವುದರ ಜೊತೆಗೆ ಸಂಘದ ವತಿಯಿಂದ ಉಚಿತವಾಗಿ ಕನ್ನಡಕಗಳನ್ನು ನೀಡಲಾಗಿದೆ. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ಮರಣ ಹೊಂದಿದ ಸದಸ್ಯರಿಗೆ ರೂಪಾಯಿ 5,000 ಮರಣೋತ್ತರ ಪರಿಹಾರ ನೀಡಲಾಗುತ್ತಿದೆ. ಸಂಘದ ಕೋಗಿಲು ಶಾಖೆಯಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿ ಸಂಸ್ಕರಣಾ ಘಟಕ ಸ್ಥಾಪಿಸಿ ರಿಯಾಯಿತಿ ದರದಲ್ಲಿ ರಾಗಿ ಹಿಟ್ಟನ್ನು ಮಾರಾಟ ಮಾಡಲಾಗುತ್ತಿದೆ. ವಾರ್ಷಿಕ 1 ಕೋಟಿಗೂ ಹೆಚ್ಚು ಸರ್ಕಾರದ ಬಡ್ಡಿ ಸಹಾಯಧನ ಸೌಲಭ್ಯವನ್ನು ಸದಸ್ಯರಿಗೆ ವಿಸ್ತರಿಸಲಾಗಿದೆ. ರಸಗೊಬ್ಬರಗಳ ಕೊರತೆ ಇದ್ದರೂ ನಮ್ಮ ಸದಸ್ಯರಿಗೆ ಕೊರತೆ ಇಲ್ಲದಂತೆ ರಸಗೊಬ್ಬರ ವಿತರಿಸಲಾಗಿದೆ. ಸರ್ಕಾರದ ಬಡವರ ಯೋಜನೆಗಳಾದ ವಿಶೇಷ ಘಟಕ ಯೋಜನೆ, ಜವಾಹರ್ ರೋಜ್ಗಾರ್ ಯೋಜನೆ, ಸ್ವಉದ್ಯೋಗಿನಿ ಯೋಜನೆ, ಪಶುಸಂಗೋಪನಾ ಇಲಾಖೆ ಯೋಜನೆಯಡಿಯಲ್ಲಿ ಸಹಾಯಧನದೊಂದಿಗೆ ಸಾಲದ ನೆರವನ್ನು ಕಲ್ಪಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳಿಗೆ ಕಬ್ಬಿಣದ ಕಪಾಟನ್ನು ಒದಗಿಸಲಾಗಿದೆ. ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ರೈತ ಸಹಕಾರ ಭವನದ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಒಟ್ಟಾರೆ ಒಂದು ಸಹಕಾರ ಸಂಘವನ್ನು ಉನ್ನತೀಕರಣಗೊಳಿಸಿ ಅದನ್ನು ಸರಿಯಾದ ದಾರಿಯಲ್ಲಿ ಕೊಂಡೊಯ್ದು ರೈತರಿಗೆ ಅನುಕೂಲವಾಗುವಂತೆ ಮಾಡಿರುವ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರ ನಿಸ್ವಾರ್ಥ ಸೇವೆಯನ್ನು ಮೆಚ್ಚಲೇಬೇಕಲ್ಲವೇ? SR ಹಿರೇಮಠ್, ಮೆಜೆಸ್ಟಿಕ್ ನ್ಯೂಸ್, ಯಲಹಂಕ.